ತಿರುಪತಿ ತಿಮ್ಮಪ್ಪನ ನೋಡಬೇಕು, ಒಂದು ಬಾರಿ ಯಾರು ತಿರುಪತಿಗೆ ಹೋಗಬೇಕು, ದರ್ಶನವನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲ ಜನರ ಕನಸು ಕೂಡ ಆಗಿರುತ್ತೆ, ಆಸೆ ಕೂಡ ಆಗಿರುತ್ತೆ. ಇಲ್ಲಿ ಅದೇ ರೀತಿಯಾಗಿ ವೆಂಕಣ್ಣನಿಗೆ ವೆಂಕಟೇಶನನ್ನ ನೋಡೋ ಆಸೆ ಅಂತೆ. ತಿರುಪತಿಗೆ ಹೋಗಬೇಕು, ತಿಮ್ಮಪ್ಪನ ದರ್ಶನ ಪಡೆಯಬೇಕು. 2 ಬಾರಿ ಹೋದಾಗಲೂ ಕೂಡ ಟ್ರೈನ್ ಮಿಸ್ ಆಗಿದೆ. ಬೇಸರದಿಂದ ಕಂಠ ಪೂರ್ತಿ ಕುಡಿದಂತಹ ತಿಮ್ಮಪ್ಪನ ಭಕ್ತ ವೆಂಕಣ್ಣನಿಗೆ ವೆಂಕಟೇಶನನ್ನ ನೋಡೋ ಆಸೆ. ತಿರುಪತಿಗೆ ಹೋಗಬೇಕು, ತಿಮ್ಮಪ್ಪನ ದರ್ಶನ ಪಡೆಯಬೇಕು ಅಂತ ತಿರುಪತಿ ತಿಮ್ಮಪ್ಪನ ಭಕ್ತನ ಆಸೆ. 2 ಬಾರಿ ಹೋದಾಗಲೂ ಟ್ರೈನ್ ಮಿಸ್ ಆಯಿತು, ಟ್ರೈನ್ ಸಿಗಲಿಲ್ಲ. ಬೇಸರದಿಂದ ಕಂಠ ಪೂರ್ತಿ ಕುಡಿದಂತ ತಿಮ್ಮಪ್ಪನ ಭಕ್ತ ಕೊನೆಗೆ ಕಲಿಯುಗದ ಕುಡುಕ ಮಾಡಿದ್ದು ಮಹಾ ಸಾಹಸ ನೋಡಿ. ವೆಂಕಣ್ಣನಿಗೆ ವೆಂಕಟೇಶನನ್ನ ನೋಡುವಂತ ಆಸೆ. ತಿರುಪತಿಗೆ ಹೋಗಬೇಕು, ತಿಮ್ಮಪ್ಪನ ದರ್ಶನ ಪಡಿಬೇಕು ಅಂತ ಭಕ್ತನ ಕನಸು, ಆಸೆ. ಎಲ್ರಿಗೂ ಕೂಡ ಆಸೆ ಇರುತ್ತೆ. ವೆಂಕಟೇಶ್ವರನ ಭಕ್ತರೇ ಯಾರಿರ್ತಾರೋ, ನಾರಾಯಣನ ಭಕ್ತರೇ ಯಾರಿರ್ತಾರೋ, ತಿರುಪತಿಗೆ ಹೋಗ್ಬೇಕಪ್ಪ, ತಿಮ್ಮಪ್ಪನ ದರ್ಶನ ಪಡಿಬೇಕು. ಹಲವಾರು ನಂಬಿಕೆಗಳಿದಾವೆ, ಅವ್ರ ದೇವರ ಮೇಲೆ ತೋರಿಸುವಂತ ನಂಬಿಕೆಗಳು ಹಲವಾರು. ಸೊ ಹಾಗಾಗಿ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಅದೇ ರೀತಿಯಾಗಿ ತಿರುಪತಿಗೆ ರೈಲು ಸಿಗ್ಲಿಲ್ಲ, ಬಸ್ ಕದ್ದು ಓಡಿಸಿದ ಭೂಪ. ವೆಂಕಣ್ಣ ಅನ್ನುವಂತ ಓರ್ವ ಟ್ರ್ಯಾಕ್ಟರ್ ಡ್ರೈವರ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕೆಂಬ ಭಾರಿ ಆಸೆ ಇವರಿಗೆ. ಹಾಗಾಗಿ 2 ಬಾರಿ ರೈಲ್ವೆ ನಿಲ್ದಾಣಕ್ಕೆ ಹೋದಾಗ್ಲೂ ರೈಲು ಮಿಸ್ ಆಯಿತು. ಇನ್ನೇನ್ ಮಾಡೋದಪ್ಪ, ರೈಲ್ ಮಿಸ್ ಆಗಿದೆ. ರೈಲ್ ಸಿಗದಿದ್ದಕ್ಕೆ ಬೇಸರಗೊಂಡಂತ ವೆಂಕಣ್ಣ ಫುಲ್ ಟೈಟ್ ಆದ. ನಂತರ ಮಾಡಿರುವಂತ ಪ್ಲಾನ್ ಏನು ಅಂತ ಅಂದ್ರೆ, ಅಮಲಿನಲ್ಲೇ ಜನಂಗಾಂವ್ ಬಸ್ ಸ್ಟ್ಯಾಂಡ್ಗೆ ಬಂದಂತ ವೆಂಕಣ್ಣನ ಕಣ್ಣಿಗೆ ಬಿದ್ದಿದ್ದೆ ಲಾಕ್ ಆಗದೆ ನಿಂತಿದ್ದ RTC ಬಸ್ ಸ್ಟಾರ್ಟ್ ಮಾಡಿದ ವೆಂಕಣ್ಣ. ನಂತರ ಅನುಮಾನ ಬರದಿರಲಿ ಎಂದು ಬಸ್ ನಿಲ್ದಾಣದಲ್ಲೇ ರೌಂಡ್ಸ್ ಹಾಕ್ತಿದ್ದ. ನಂತರ 21 ಕಿಲೋಮೀಟರ್ ದೂರ ಬಸ್ ಚಲಾಯಿಸಿದಂತಹ ಭೂಪ ಸಿಂಗರಾಜುಪಲ್ಲಿ ಟೋಲ್ ಪ್ಲಾಜಾ ಬಳಿ ಎಡವಿದ ವೆಂಕಣ್ಣ ಬಸ್ ನಿಯಂತ್ರಣ ಸಿಗಲಾಗದೆ ಡಿವೈಡರ್ಗೆ ಡಿಕ್ಕಿ ಹೊಡಿತಾನೆ. ಪೊಲೀಸರು ಹಿಡಿದು ವಿಚಾರಿಸಿದಾಗ ಅಸಲಿ ಸತ್ಯ ಬಹಿರಂಗಗೊಳ್ಳುತ್ತೆ. ವೆಂಕಣ್ಣನ ತಿರುಪತಿ ತಿಮ್ಮಪ್ಪನ ಕತೆ ಕೇಳಿ ಪೊಲೀಸರಿಗೆ ಶಾಕ್. ವೆಂಕಣ್ಣನಿಗೆ ಬಸ್ ಕದಿಯುವ ಉದ್ದೇಶವಿರಲಿಲ್ಲ, ಕ್ರೇಜ್ ಅಷ್ಟೇ, ತಿಮ್ಮಪ್ಪನನ್ನ ನೋಡ್ಬೇಕು ಅಂತ. ಹಾಗಾಗಿ ರೈಲು ಸಿಗ್ತಾ ಇಲ್ಲ, ರೈಲು ಸಹಿತ ಮಿಸ್ ಆಗ್ತಾ ಇದೆ, ಇನ್ನೇನ್ ಮಾಡೋದಪ್ಪ ಅಂತ ಯಾವ ಬಸ್ ನಿಂತಿರುತ್ತಲ್ಲ ಆ ಬಸ್ಸನ್ನ ತೆಗೆದುಕೊಂಡು ತಿರುಪತಿಗೆ ಹೋಗ್ಬಿಡೋಣ ಅಂತ ಕುಡಿದ ಅಮಲಿನಲ್ಲಿ ಆಗಿರುವಂತ ಜನಂಗಾಂವ್ ಜಿಲ್ಲೆ ಚೆನ್ನೂರಿನ ವೆಂಕಣ್ಣ ಓರ್ವ ಟ್ರ್ಯಾಕ್ಟರ್ ಡ್ರೈವರ್ ಇವನು. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಬೇಕೆಂಬಂತ ಭಾರಿ ಆಸೆ ಇತ್ತು. ಹಾಗಾಗಿ ಟ್ರೈನ್ ಸಿಗ್ತಾ ಇಲ್ಲ, 2 ಬಾರಿ ಟ್ರೈನ್ಗೆ ಪ್ರಯತ್ನ ಪಟ್ಟರು ಕೂಡ ಟ್ರೈನ್ ಮಿಸ್ ಆಯಿತು. ಹೋಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಡಿದ ಅಮಲಿನಲ್ಲಿ ಮಾಡಿರುವಂಥದ್ದು. RTC ಬಸ್ ನಿಂತ್ಕೊಂಡಿತ್ತು, ಆ ಬಸ್ಸನ್ನೇ ತೆಗೆದುಕೊಂಡು ಹೋಗಿದ್ದಾನೆ. 21 ಕಿಲೋಮೀಟರ್ ದೂರ ಚಲಿಸ್ತಾನೆ. ನಂತರ ಅಲ್ಲಿ ಡಿವೈಡರ್ಗೆ ಹೋಗಿ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಕುಡಿದ ಅಮಲಿನಲ್ಲಿ ಏನು ಡ್ರೈವಿಂಗ್ ಮಾಡ್ತಾ ಇರ್ತಾನಲ್ಲ, ಇದ್ರ ಬಗ್ಗೆ ಪೊಲೀಸರು ಕೂಡ ಪ್ರಶ್ನೆ ಮಾಡ್ತಾರೆ. ಎಲ್ಲ ರೀತಿಯಲ್ಲಿ ಪ್ರಶ್ನೆ ಮಾಡಿದಂಥ ವಿಚಾರಣೆ ಮಾಡಿದಂಥ ಟೈಮ್ನಲ್ಲಿ ತಿಳಿದು ಬಂದಿರುವಂಥ ವಿಚಾರ ಏನಂತ ಅಂದರೆ, ಈ ರೀತಿಯಾಗಿ ತಿರುಪತಿಗೆ ಹೋಗಬೇಕು ಅನ್ನುವಂಥ ಆಸೆ ಇತ್ತು. ಹಾಗಾಗಿ ಕದಿಬೇಕು ಅನ್ನುವಂಥ ಉದ್ದೇಶ ಅಲ್ಲ, ಆದರೆ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನುವಂಥ ಕ್ರೇಜು, ಭಕ್ತಿ ಹೆಚ್ಚಾಗಿ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಎಂತೆಂಥ ಜನ ಇರ್ತಾರೆ ನೋಡಿ. ದೇವರ ಮೇಲೆ ಒಂದು ಭಕ್ತಿ ಅಂತ ಬಂದರೆ, ಮನುಷ್ಯನಿಗೆ ನಂಬಿಕೆ ಅಂತ ಬಂದರೆ, ಮನುಷ್ಯ ಇನ್ನು ಯಾವ್ಯಾವ ಲೆವೆಲ್ಗೆಲ್ಲ ಹೋಗ್ಬೋದು ಅಂತ. ಓಕೆ, ಕುಡ್ದಿದ್ದಾರೆ ಅನ್ನುವಂಥ ಸೆಕೆಂಡ್ರಿ, ಅದೊಂದು ಮ್ಯಾಟ್ರು. ಬಟ್ ಅಲ್ಲಿ ದೇವರ ಮೇಲೆ ಇರುವಂಥ ನಂಬಿಕೆ, ಅವನ ನಂಬಿಕೆ ಎಷ್ಟಿದೆ ಅಂತ ಅಂದರೆ, ಏನೇ ಆಗಲಿ ಒಟ್ಟಿನಲ್ಲಿ ಹೋಗಿ ನಾ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲೇಬೇಕು ಅಂತ ಈ ರೀತಿಯಾಗಿ ಪಣ ತೊಟ್ಟು ಫೈನಲಿ ಯಾವುದೋ ಒಂದು ಬಸ್ ತಗೊಂಡು ಹೋಗೋದಕ್ಕೆ ರೆಡಿ ಆಗಿದ.